ಪ್ರಥಮವಾಗಿ ಶ್ರೀ ಶಾರದಾಂಬೆಯನ್ನು, ತಾಯಿ ಸರಸ್ವತಿಯನ್ನು, ಹಾಸನ ಜಿಲ್ಲೆಯ ಶಕ್ತಿ ದೇವತೆಯಾದಂತಹ ಹಾಸನಾಂಬೆಯನ್ನು, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚೆನ್ನಕೇಶ್ವರ ಸ್ವಾಮಿಯನ್ನು, ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಸ್ಮರಣೆಯನ್ನು ಮಾಡ್ತಾ, ದೇವಾನುದೇವತೆಯ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ, ನನಗೆ ಜನ್ಮ ಕೊಟ್ಟಂಥ ಕೆಂಪೇಗೌಡ ಮತ್ತು ಸಾಕಮ್ಮನವರ ಪಾದಕ್ಕೆ ನಮಸ್ಕರಿಸುತ್ತಾ, ಈ ಒಂದು 13ನೇ ವರ್ಷದ ಸಂಸ್ಕಾರ ಅಂತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂತಹ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ನಮಗೆ ಮಾರ್ಗದರ್ಶಕರು, ಕರ್ನಾಟಕ ಚಲನಚಿತ್ರದ ಸುಮಾರು 50 ವರ್ಷಗಳ ಕಾಲ ಮೆಲ್ಕನ್ನು ಹಾಕಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿರ್ತಕ್ಕಂಥ ನಮ್ಮ ಹಿರಿಯರು ಆದಂಥ ಸನ್ಮಾನ್ಯ ದೊಡ್ಡಣ್ಣವರೇ, ಅದೇ ರೀತಿ ಪ್ರಥಮದಲ್ಲಿ ಮಾತಾಡಿದಂತಹ ಇವತ್ತಿನ ಮುಖ್ಯ ಅತಿಥಿಗಳಾದಂಥ ನಮಗೆಲ್ಲರಿಗೂ ಸಹ ಮಾರ್ಗದರ್ಶನವನ್ನು ನೀಡಿ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದಂತಹ ನಮ್ಮ ಆತ್ಮೀಯ ಸಹೋದರರು ಆದಂತಹ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಬಸವರಾಜ್ ಸರ್ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂತಹ ಈ ಸಂಸ್ಥೆಯ ಏಳಿಗೆಗೆ ಹಗಲಿರುಳು ದುಡಿತಕ್ಕಂತಹ ನಮಗೆ ಮಾರ್ಗದರ್ಶಕರು ಆದಂತಹ, ಇದೇ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಹೊಂದಿರತಕ್ಕಂತಹ ನನ್ನ ಹಿರಿಯ ಅಣ್ಣನೂ ಆದಂತಹ ಸನ್ಮಾನ್ಯ NS ರಾಜು ಅವರೇ, ಅದೇ ರೀತಿಯಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಹೊತ್ತು ಇವತ್ತು ಕರ್ನಾಟಕ ರಾಜ್ಯ ವೈದ್ಯಕೀಯ ಡೀನ್ ಆಗಿ ಸೇವೆಯನ್ನು ಸಲ್ಲಿಸಿ ಈ ಸಂಸ್ಥೆಗೆ ಅತಿ ಹೆಚ್ಚು ಒತ್ತನ್ನು ಕೊಡುವುದ್ರ ಮುಖಾಂತರ ಸಂಸ್ಕಾರವನ್ನು ಯಾವ ರೀತಿ ಇರಬೇಕು, ಸ್ಟೂಡೆಂಟ್ಸ್ಗಳನ್ನ ಬಲವರ್ಧನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹ ಸನ್ಮಾನ್ಯ ರಾಜೇಶ್ ಶೆಣೆಯವರೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ತಡವಾಗಿ ಕಾರ್ಯಕ್ರಮಕ್ಕೆ ಬಂದಂಥ ಶ್ರೀಮಾನ್ ಚಂದ್ರಯ್ಯನವರು ಈ ಕಾಳಜಿಯನ್ನು ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಸಂಸ್ಥೆಯನ್ನು ಮಾಡಬೇಕು, ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ಹಾಸನ ಜಿಲ್ಲೆಯಲ್ಲಿ ಹುಟ್ಟೂರಲ್ಲಿ ಕೊಡಬೇಕು ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಅಂತಕ್ಕಂಥ ಮಾರ್ಗದರ್ಶನ ನೀಡಿದಂಥ ಸನ್ಮಾನ್ಯ TR ಚಂದ್ರಯ್ಯನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ಈ ಸಂಸ್ಥೆಯ ಚೇರ್ಪರ್ಸನ್, ಅಧ್ಯಕ್ಷರು ಆದಂತಹ, ಈ ಸಂಸ್ಥೆಗೆ ಸದಾ ಹಿತವನ್ನು ಬಯಸ್ತಕ್ಕಂಥ ಪೋಷಕರ ಮತ್ತು ವಿದ್ಯಾರ್ಥಿನಿಯರಿಗೆ ಸದಾ ಶುಭಾಶಯನ್ನು ಕೊಡ್ತಕ್ಕಂಥ ಕೋಮಲ ಸುರೇಶ್ ರವರೇ, ಅದೇ ರೀತಿಯಲ್ಲಿ ಈ ಒಂದು ಸಂಸ್ಥೆಯನ್ನು ನಮ್ಮ ಅಜ್ಜ ಅಜ್ಜಿಯ ಹೆಸರಲ್ಲಿ ಮಾಡಿರ್ತಕ್ಕಂಥ ಸಂಸ್ಥೆ, ಈ ಸಂಸ್ಥೆಗೆ ವಿಶೇಷವಾದಂಥ ಕಲ್ಪನೆಯನ್ನು ಕೊಡಬೇಕು, ಈ ಸಂಸ್ಥೆಯಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡಬೇಕು ಅಂತಕ್ಕಂಥ ವಿಶೇಷ ಕಾಳಜಿಯನ್ನು ಹೊಂದು ಈ ಸಂಸ್ಥೆಗೆ ಅತಿ ಹೆಚ್ಚು ಒತ್ತನ್ನು ಕೊಡುವುದ್ರ ಮುಖಾಂತರ ಈ ಸಂಸ್ಥೆಯ ಟ್ರಸ್ಟಿಯೂ ಆದಂತಹ SLP ವೆಂಚರ್ನ MD ಆದಂಥ HS ಯಶವಂತ ಗೌಡ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ನಮ್ಮ PU ಕಾಲೇಜಿನ ವಿಮಲ್ ರಾಜ್ರವರೇ, ನಮ್ಮ HKS PU ಕಾಲೇಜಿನ HKS ಪ್ರಾಂಶುಪಾಲರಂಥ ಶಿವಕುಮಾರ್ ಅವರೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಈ ಕಾರ್ಯಕ್ರಮದ ಏಳಿಗೆಗೆ ಈ ಒಂದು ಸಂಸ್ಥೆ ಎಲ್ಲ ಪ್ರಿನ್ಸಿಪಾಲ್ರ ಮತ್ತು ಎಲ್ಲ ವಿದ್ಯಾರ್ಥಿಯರ ಪೋಷಕರನ್ನ ಮತ್ತು ವಿಶೇಷವಾಗಿ ನಮ್ಮ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ನ ಗೌರವಿಸ್ತಕ್ಕಂತಹ, ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಈ ಸಂಸ್ಥೆಯ ಸೆಕ್ರೆಟರಿಯಾದ HS ಪ್ರಶಾಂತ್ ಗೌಡ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ಎಲ್ಲ ನನ್ನ ಶಿಕ್ಷಕ ವೃಂದದವರೇ, ಎಲ್ಲ ಶಿಕ್ಷಕೇತರ ವೃಂದದವರೇ, ನನ್ನ ಆತ್ಮೀಯ ಪತ್ರಿಕಾ ಮಿತ್ರರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪೋಷಕರು ಮತ್ತು ನಮ್ಮ ವಿದ್ಯಾರ್ಥಿಗಳು, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಪೋಷಕರಿಗೆ, ನನ್ನ ವಿದ್ಯಾರ್ಥಿನಿಯರಿಗೆ ನನ್ನ ಆತ್ಮೀಯವಾದಂಥ ಅಭಿನಂದನೆಯನ್ನು ಸಲ್ಲಿಸಿ, ನನಗೆ ಕೊಟ್ಟಿದ್ದು 2 ನಿಮಿಷ ಸಮಯ. ಯಾಕೆಂದರೆ ಪೋಷಕರು ಇವತ್ತು ನಾವು ಮಾತಾಡ್ತಕ್ಕಂಥದ್ದಲ್ಲ, ನಮ್ಮ ಮಕ್ಕಳುಗಳು ಮಾತಾಡ್ತಕ್ಕಂಥದ್ದು. ಕಳೆದ 1 ವರ್ಷದಿಂದ ಅವರು ಯಾವ ರೀತಿಯಲ್ಲಿ ಇದಾಗಿದೆ ಅಂತಕ್ಕಂಥದ್ದು ಇದು ಒನ್ ಆಫ್ ದಿ ಎಕ್ಸಾಮ್ ಇದ್ದಂಗೆ.
ಈ ಎಕ್ಸಾಮ್ನ ನಾವು ಅದನ್ನು ಎಕ್ಸಾಮ್ ಸೆಂಟ್ರಲ್ಲಿ ಬರಿತೀವಿ, ಆದರೆ ಇದು ಪೋಷಕರ ಮುಂದೆ, ಅದು 4 ಗೋಡೆಗಳ ಮಧ್ಯೆ ಮಾತ್ರ ಎಕ್ಸಾಮನ್ನು ಬರಿತೀವಿ. ಆದರೆ ಇಡೀ ಇರ್ತಕ್ಕಂಥ ಸುಮಾರು 1,000 ಪೋಷಕರ ಮುಂದೆ ಅವರ ಸಾಮರ್ಥ್ಯವನ್ನು ಗುರುತಿಸ್ತಕ್ಕಂಥ ಇದು, ಅದಕ್ಕೆ ಸಮಯವನ್ನು ಅವರಿಗೆ ಮೀಸಲಾಗಿಡೋಣ ಅಂತಕ್ಕಂಥದ್ದಕ್ಕೋಸ್ಕರ ಇವತ್ತು ಈ ಒಂದು HKS ವಿದ್ಯಾಸಂಸ್ಥೆ ಬಹುಶಃ ತಮಗೆಲ್ಲ ಗೊತ್ತಿದ್ದಂಗೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಒತ್ತನ್ನು ಕೊಡುತ್ತೆ, ಸಂಸ್ಕಾರ ಸಂಸ್ಕೃತಿಗೆ ಗೌರವಿಸ್ತಕ್ಕಂಥದ್ದಕ್ಕೆ ಅಷ್ಟೇ ಒತ್ತನ್ನು ಕೊಡ್ತಕ್ಕಂಥ ಕೆಲಸನ ಇವತ್ತು ಸಂಸ್ಥೆ ಮಾಡ್ತಾ ಇದೆ. ತಮಗೆಲ್ಲ ಗೊತ್ತಿದ್ದಂಗೆ ಬಹುಶಃ ಮನುಷ್ಯನಿಗೆ ನೆಮ್ಮದಿ ಯಾವಾಗ ಅಂತ ಅಂದರೆ, ಮಕ್ಕಳುಗಳು ಹಾಸ್ಟೆಲಲ್ಲಿ ಊಟ ಮಾಡ್ತಾ ಇರ್ತಾರೆ. ನಾನು ಅನಿವಾರ್ಯ ಕಾರಣಗಳಿಂದ ಒಂದೊಂದು ಸಲ ಬರ್ತಾ ಇರ್ತೀನಿ. ಅವರ ಪ್ರೀತಿ ವಿಶ್ವಾಸ ನೋಡಿದ್ರೆ ಬಹುಶಃ ಯಾವ ರೀತಿ ಇರುತ್ತೆ ಅಂದರೆ, ಸ್ವತಃ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳುಗಳು ನಮ್ಮ ಮಕ್ಕಳುಗಳು ಅಂತಕ್ಕಂಥ ಭಾವನೆ ನಮಗೆ ನಿಜವಾಗ್ಲೂ ಬರುತ್ತೆ. ಅಂತಹ ಒಂದು ವಿಶ್ವಾಸವನ್ನು ಕೊಡ್ತಂಥ ಮಕ್ಕಳು ದೇವರ ಸಮಾನ ಅಂತ ಹೇಳ್ತೀವಿ. ಸಾಕ್ಷಾತ್ ಮಕ್ಕಳುಗಳು ದೇವರ ಸಮಾನನೇ. ಆದರೆ ದೇವರ ಸಮಾನ ಅವ್ರಿಗೆ ತೀಡ್ತಕ್ಕಂಥದ್ದು ಬಹುತೇಕ ನಮ್ಮ ಟೀಚರ್ಸ್ಗಳು ಮತ್ತು ನಮ್ಮ ಪೇರೆಂಟ್ಸ್ಗಳು ಅವರ ಪಾಲು ಬಹು ಮುಖ್ಯವಾದಂಥದ್ದು. ಅವನನ್ನು ತೀಡಿ ನಮ್ಮ ಬಸವರಾಜ್ ಅವರು ಹೇಳ್ತಾಯಿದ್ರು, IAS ಆಫೀಸರ್ ಯಾಕಾಗಬೇಕು, IPS ಆಫೀಸರ್ ಯಾಕಾಗಬೇಕು, ಈ ಸಮಾಜದ ಒಬ್ಬ ಉದ್ಯಮಿ ಯಾಕಾಗಬೇಕು, ಈ ಸಮಾಜದಲ್ಲಿ ಒಬ್ಬ ಕಟ್ಟ ಕಡೆಯ ರೈತನ ಮಗ ಈ ದೇಶವನ್ನು ಆಳ್ತಕ್ಕಂಥದ್ದು ಯಾಕಾಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ರು. ಬಹುಶಃ ಎಲ್ಲದಕ್ಕೂ ಮೂಲ ಕಾರಣ ವಿದ್ಯೆ ಅಂತಕ್ಕಂಥದ್ದು. ವಿದ್ಯೆ ಇಲ್ಲದ ಅಂದರೆ ಏನೂ ಆಗೋದಿಲ್ಲ. ನಮ್ಮ ಕೃಷ್ಣೇಗೌಡರು ತುಂಬ ಗಾಂಭೀರ್ಯವಾಗಿ ಹೇಳ್ತಾಯಿದ್ರು, ತುಂಬ ಅಚ್ಚುಕಟ್ಟಾಗಿ ಹಳ್ಳಿ ಭಾಷೆಯಲ್ಲಿ ನಮ್ಮ ಪೇರೆಂಟ್ಸ್ಗಳ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಹೇಳ್ತಾಯಿದ್ರು. ನಾನು ಎಲ್ಲ ನನ್ನ ಆತ್ಮೀಯ ಪೋಷಕ ಮಿತ್ರರಲ್ಲಿ ಮನವಿಯನ್ನು ಮಾಡ್ತೀನಿ, ದಯವಿಟ್ಟು ನಾವು ಶಾಲೆಗೆ ಕಳಿಸಿದ್ದೀವಿ, ಶಾಲೆಯಲ್ಲಿ ಎಲ್ಲ ಟೀಚರ್ಸ್ ನೋಡ್ತಾರೆ, ನಮ್ಮ ಪಾತ್ರ ಏನೂ ಇಲ್ಲ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ತಿಳ್ಕೋಬಾರ್ದು. ಬಹುತೇಕ ಪಾತ್ರಗಳನ್ನ ತಾವು, ಏಕೆಂದರೆ ಶಾಲೆಯಲ್ಲಿ 8 ಗಂಟೆಗಳ ಕಾಲ ಇದ್ದರೆ ತಮ್ಮ ಜೊತೆ 16 ಗಂಟೆಗಳ ಕಾಲ ಇರ್ತಾರೆ. ಆ ಸಮಯದಲ್ಲಿ ಮಕ್ಕಳುಗಳ ಚಟುವಟಿಕೆಗಳೇನಿರುತ್ತೆ, ಆ ಚಟುವಟಿಕೆ ಮಕ್ಕಳುಗಳನ್ನ ಆಗುಹೋಗುಗಳನ್ನ ಗಮನಿಸ್ತಕ್ಕಂಥದ್ದು, ಅವರ ಸರಿಯಾದ ನಡೆಯಲ್ಲಿ ನುಡಿನಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಈ ಶಾಲೆಯಲ್ಲಿ ನಮ್ಮ ಶಿಕ್ಷಕರದಿರುತ್ತೆ, ಮನೆಯಲ್ಲಿ ನಮ್ಮ ಪೋಷಕರದಿರುತ್ತೆ. ಆವಾಗ ಮಾತ್ರ ಸಾಧ್ಯ. ಯಾಕೆಂತಂದರೆ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಮಕ್ಕಳುಗಳನ್ನ ನಡೆಯನ್ನು ನುಡಿಯನ್ನು ಅವರ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ನಮ್ಮ ಪೋಷಕರ ಮತ್ತು ಟೀಚರ್ಸ್ಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ 13ನೇ ವರ್ಷದ ಒಂದು ಈ ಸಂಸ್ಥೆಯ ಇವತ್ತು ಆ್ಯನ್ಯುವಲ್ ಡೇ ಏನಿದೆ, ಇದು ನಿಜವಾಗ್ಲೂ ಸಹ ನಮಗೆ ಖುಷಿಯನ್ನು ತರ್ತಕ್ಕಂಥದ್ದು. ಏಕೆಂದರೆ ನಮ್ಮ ಸನ್ಮಾನ್ಯ ದೊಡ್ಡಣ್ಣವರು, ನಾನು ಅವರ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥವನು. ಅಂದರೆ ವಿಶೇಷವಾಗಿ ಅವರನ್ನು ತುಂಬ ಗೌರವಿಸ್ತೀವಿ. ಎಲ್ಲ ಸಭೆಯ ಸಮಾರಂಭಗಳಲ್ಲಿ ನಾನು ಒಂದು ಮನವಿಯನ್ನು ಮಾಡಿದ್ದವರಿಗೆ, ದಯವಿಟ್ಟು ನಮ್ಮ ಮಕ್ಕಳುಗಳಿಗೆ ಮಾರ್ಗದರ್ಶನವನ್ನು ಕೊಡಬೇಕು, ನಮ್ಮ ಟೀಚರ್ಸ್ಗಳಿಗೂ ಕೊಡಬೇಕು, ಅದ್ರ ಜೊತೆಯಲ್ಲಿ ಪೋಷಕರಿಗೂ ಕೊಡಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತಕ್ಕಂಥದ್ದು ಹೇಳಿದ್ದು. ಅನಿವಾರ್ಯ ಕಾರಣಗಳಿಂದ ಅವರು ಯಾವುದೋ ಶೂಟಿಂಗ್ ಇದ್ದರೂ ಸಹ ಇಲ್ಲ ನಾನು ಈ ಸಂಸ್ಥೆಗೆ ಬಂದೇ ಬರ್ತೀನಿ, ನಾನು ಎರಡನ್ನ ಮಾತಾಡಲೇಬೇಕು, ಪೋಷಕರನ್ನ ನನ್ನ ವಿದ್ಯಾರ್ಥಿಗಳನ್ನ ಕುರಿತು ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಎಲ್ಲ ಒತ್ತಡಗಳ ನಡುವೆನೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾಕೆ ಬಹುಶಃ ನೀವು ದೊಡ್ಡಣ್ಣವರ ಒಂದು ಮಾತು ಮುಗಿದ ತಕ್ಷಣ ಇವತ್ತು ಏನೋ ತಮ್ಮ ಮಕ್ಕಳ ಪ್ರತಿಭೆ, ಪ್ರತಿ ವರ್ಷದ ಅಂತ್ಯದಲ್ಲಿ ಪ್ರತಿಭೆಯನ್ನು ನೋಡಲಿಕ್ಕೆ ತಾವು ಇದ್ದೀರಾ, ಕಾತುರ, ಅದಕ್ಕೆ ಸಮಯವನ್ನು ವ್ಯರ್ಥ ಮಾಡೋದ ರೀತಿಯಲ್ಲಿ. ಯಾಕೆ ಅಂತ ಅಂದರೆ ತಾವು ದೂರದ ಊರಿಗೆ ಹೋಗ್ಲಿದ್ದೀರಾ, ಎಲ್ಲ ಮಕ್ಕಳುಗಳ ರೆಸಿಡೆನ್ಷಿಯಲ್ ಮಕ್ಕಳುಗಳ ಕರ್ಕೊಂಡು ಹೋಗ್ಲಿಕ್ಕಿದ್ದೀರಾ ಅಂತಕ್ಕಂಥ ಭಾವನೆಯನ್ನು ಅರಿತು ವಿಶೇಷವಾಗಿ ಇವತ್ತು 13ನೇ ವರ್ಷದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸಂಸ್ಥೆಯ ಎಲ್ಲ ಕಟ್ಟ ಕಡೆಯ ಒಬ್ಬ ನೌಕರನಿಂದ ಹಿಡಿದು ಪ್ರಾಂಶುಪಾಲರವರೆಗೂ ಹಿಡಿದು ಮ್ಯಾನೇಜ್ಮೆಂಟ್ವರೆಗೂ ಹಿಡಿದು ಅದ್ರ ಜೊತೆಯಲ್ಲಿ ಕೇಂದ್ರ ಬಿಂದುಗಳಾದಂಥ ಎಲ್ಲ ನನ್ನ ವಿದ್ಯಾರ್ಥಿನಿಯರಿಗೆ, ನನ್ನ ಪೋಷಕ ಮಿತ್ರರಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಲೋ ಭಾರತ್ ಮಾತಾ ಕಿ. Thank you, sir, for sharing your wonderful message. What we learn with pleasure, we never forget. Now I would like to invite Ms. Krupa, the convener, to announce the Academic Excellence Award winners and the 100% attendance award winners for the academic year 2023 and 24. Good evening, everyone. Excellence is never an accident. Success is not an accident. It is an hard work, perseverance, learning, studying, sacrifice. It's always result of high intention, sincere effort, and intelligent execution.
It represents a wise choice of many alternative choices, not chance determines your destiny. Quoting this high grade, I take a great privilege and immense pleasure to announce our school kids' names for the great success who have secured excellent marks on this auspicious occasion. I would like to call trustee of HKS Group of Institution, Mr. Chandraya sir, to appreciate our children by wishing them. Now I would like to call the students who have topped this academic year on the stage by class-wise. Pre-KG City Branch, Janaki Madhu. LKG City Branch, Anvi CP. UKG City Branch, BM Lishan. Pre-KG Anaga Lakshmi HD. LKG of HKS Kids, Daksh Bhuvan SN. UKG Pratik Abraham, class 1st standard. Ms. Maulya Gowda, class 2nd A, Jiansh Jain. Class 2nd B, Liba Fatima. Class 3rd B, Ms. Lumbini HD. 3rd B, Diksha Idi. 4th A, Sharvi. 4th B, Anmi Jain. 5th A, Aisiri HS. 5th B, Moitadi. 6th A, Risha Ranganath. 6th B, Yashonidhi S. Murthy. 6th C, Nadine Gowda MG. 7th A, Chahan Raj HP. 7th B, Dushant M. Gowda. 7th C, Siddhant NS. 8th A, Namana M. 8th B, Lavinashri Y. 8th C, Manoj G. Patel. 8th D, Chirag R. 10th, 9th A, Maulya. 9th B, Kamya Sinha. 9th C, Ashwant M. 9th D, Amruta JM. 9th E, Lakshmi Shri M. 10th A, Vibha GK. 10th B, Swayam Kotari M. 10th C, Likit S. I request all the audience to give a big round of applause. Achievements of today are stepping stones of the future one. Excellence in education, we believe that school, team, principal, teachers and support staff who make an outstanding contribution to their students should be recognized and their success celebrated. I request Krishna Gowda sir to accompany the gathering. Excellent is not being the best, it is doing your best. Congratulations, my dear children. Thank you, dignitaries. Now I would like to call 100% attendance awards. When students improve their attendance rate, they improve their academic prospects and chances for graduating. Today's attendance is tomorrow's success. Quoting this now, I request our guest of honor, Mr. Ashwant Gowda sir, to give away the award for the students who have achieved 100% attendance award for this academic year 2023. Now I would like to call all the students who have attained 100% attendance in their respective classes. From grade 1, Anjali UKP, 6th A, Lekan Gowda V, 6th A, Lohit Gowda V, 6th A, Prakriti, 7th A, Sohan Kumar MK, 7th A, Umar Salma,
7th B, Shreya KS. 7th B, Jayant K. Gowda. 8th A, Chetan Siri. 8th A, Nishchal Gowda. 8th A, Kushal Payya. 8th A, Gautam Gowda DM. 8th B, Dhavalashri D. 8th B, Nichita M. 9th A, Akshita Kehar. 9th A, Jashwant. 9th B, Master Shivu M. 10th A, Jeevan Gowda Sisi. 10th A, Mohit Karthik. Excellence, attendance and punctuality is a key for our students' success. Therefore, we ensure that attendance and punctuality are the highest they possibly can be in order to prepare our students for the better future. It is the responsibility of everyone in our school community, parents, staff, students to ensure they achieve the success. Congratulations, my dear lovely children, for attaining 100% attendance award. Thank you all the dignitaries. Thank you, children. It's a great pleasure to have our General Secretary Sri H.K. Suresh sir. He is the person who is always with us in all the activities that we do. He always focuses on the holistic development of all the children, those who study here. He also insists that each child who enters the HKS International School should be learned well, should become a great citizen in the future. So, behalf of the HKS family, we honor to felicitate our General Secretary, sir. ಮೂಮೆಂಟ್ ಸುರೇಶ್ ಸರ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನೆಲೆಸಿರುವಂಥ ಸರ್ವ ಜನಕ್ಕೂ ಸುರೇಶ್ ಸರ್ ಬಗ್ಗೆ ಗೊತ್ತು. ಕಾರ್ಯಕ್ರಮದ ಬಿಗಿನಿಂಗಿಂದ ಸುರೇಶ್ ಸರ್ಗೆ ಸನ್ಮಾನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅವ್ರು ತುಂಬ ವಾರ್ನಿಂಗ್ ಕೊಟ್ಟರು ನನಗೆ. ಈಗ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೂ ತೊಂದರೆ ಇಲ್ಲ. ಈ ಸಂಸ್ಥೆಯ ಪರವಾಗಿ, ನಮ್ಮ ಪೇರೆಂಟ್ಸ್ ಪರವಾಗಿ, ಆಡಳಿತ ಮಂಡಳಿ ಇರ್ಬೋದು, ಟೀಚರ್ಸ್ ಇರ್ಬೋದು, ವಿದ್ಯಾರ್ಥಿಗಳ ಪರವಾಗಿ ಅವ್ರು ಆ್ಯಸ್ ಅ ಒಂದು ಜನರಲ್ ಸೆಕ್ರೆಟರಿ ಆಫ್ HKS ಇನ್ಸ್ಟಿಟ್ಯೂಷನ್ ಆಗಿ ಮಾಡ್ತಾ ಇಲ್ಲ, ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅತ್ಯುನ್ನತವಾದ ಜನಸೇವೆಗೆ, ಯಾವುದು ಭ್ರಷ್ಟಾಚಾರ ರಹಿತವಾಗಿ ಶ್ರಮಿಸ್ತಾ ಇರುವ ಶಾಸಕರಿಗೆ ನಮ್ಮ ಪ್ರೀತಿಯ ಜನತೆಯ ಪರವಾಗಿ, ನಮ್ಮ ಟೀಚರ್ಸ್ ಪರವಾಗಿ, ಸ್ಟೂಡೆಂಟ್ಸ್ ಪರವಾಗಿ ಅತ್ಯಮೂಲ್ಯವಾದ ಒಂದು ಚಿಕ್ಕ ಸನ್ಮಾನ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದ ದೊಡ್ಡಣ್ಣ ಅವರಿಂದ ನೆರವೇರಬೇಕೆಂದು ಅವರ ಆಶಯ ಆಗಲಿ, ಅವರ ಅಕ್ಕರೆ ಆಗಲಿ, ಅವರ ಕಾಳಜಿ ಆಗಲಿ, ಈ ಶಾಲೆಯ ಮೇಲಾಗಲಿ, ಹಾಸನ ಜಿಲ್ಲೆಯನ್ನು ಒಂದು ವಿದ್ಯಾಕ್ಷೇತ್ರ ಮಾಡಬೇಕು, ಬೇಲೂರು ವಿಧಾನಸಭೆಯನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕೆಂಬ ಆಸೆ ಗಗನಕ್ಕೆ ಮೀರಿತು ಅಂತ ಅಂದರೆ ತಪ್ಪಾಗಲ್ಲ. ಅದೇ ರೀತಿ ಅವರು ಸತತವಾಗಿ ಸೋತರೂ ಸಹ, ಜೀವನದಲ್ಲಿ ಕುಗ್ಗಿದ್ರೂ ಸಹ ಜನಸೇವೆಗೆ ಒತ್ತು ಕೊಟ್ಟು ಈ ಕ್ಷಣಕ್ಕೂ ಸಹ ತಮ್ಮ ಜೀವನದ ಬಹುಮುಖ್ಯ ಭಾಗವನ್ನು ಜನಸೇವೆಗೆ ಮುಡಿಪಾಗಿ ಇಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ಥ್ಯಾಂಕ್ ಯು for all the dignitaries and a special thanks to Suresh sir for accepting our felicitation. Thank you. ಕಲಾ ಸರಸ್ವತಿ ಚಂದನವನದ ದೊಡ್ಡ ಸಾಧನೆ ಮಾಡಿದ ದೊಡ್ಡಣ್ಣನವರ ಒಂದು ಕಿರು ಪರಿಚಯ ಚಿಕ್ಕದಾಗಿ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಜನಿಸಿದವರು. 1949 ನವೆಂಬರ್ 11ನೇ ತಾರೀಕು. ಇವರ ತಂದೆ ಸುಗುರಪ್ಪ, ನಂಜಮ್ಮ, ಇವರ ಹೆಂಡತಿ ಶಾಂತ, ಮಕ್ಕಳು ಸುಗುರೇಶ್, ಉಷಾರಾಣಿ, ಚೈತ್ರ ಮಕ್ಕಳು. ಭದ್ರಾವತಿಯಲ್ಲಿ ವಿಘ್ನೇಶ್ವರ ನಾಟಕ ಸಂಘ ಕಲಾ ಸೇವೆಯಲ್ಲಿ ಪ್ರಾರಂಭಿಸಿದರು. 500 ಚಿತ್ರಗಳಲ್ಲಿ ಅಭಿನಯಿಸಿದ ಭಾರತೀಯ ನಟ ಎಂಬ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸ, ಗಂಧರ್ವ ರಂಗಭೂಮಿಯ ತಂಡವನ್ನು ಕಟ್ಟಿ ಸ್ನೇಹಿತರೊಂದಿಗೆ ಪ್ರಾರಂಭಿಸಿದರು. ಬಡತನದಿಂದ, ಸಂಸ್ಕಾರದಿಂದ ತಂದೆ ತಾಯಿಗಳನ್ನು ನೋಡಿ ಮಕ್ಕಳು ಬೆಳೆಯುತ್ತಾರೆ ಎಂಬುದು ಇವರ ನಿಲುವು. ನಟನಾಗಿ, ಕಳನಟನಾಗಿ, ಹಾಸ್ಯ ನಟನಾಗಿ, ಪೋಷಕ ನಟನಾಗಿ ಬಹುಮುಖ ಪ್ರತಿಭೆಯುಳ್ಳ ನಟ ನಮ್ಮ ದೊಡ್ಡಣ್ಣನವರು. ಕನ್ನಡ, ತಮಿಳು, ತೆಲುಗು ಚಿತ್ರರಂಗದಲ್ಲಿ ತಮ್ಮದೇ ಸಾಧನೆಯನ್ನು ಮಾಡಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ,
ಸೀಮಾ ಅವಾರ್ಡ್, ಹೀಗೆ ಅನೇಕ ಪ್ರಾಕಾರಗಳಲ್ಲಿ ತಮ್ಮ ಪ್ರಶಸ್ತಿಯನ್ನು ತಮ್ಮದಾಕಿಸಿಕೊಂಡು ಚಂದನವನಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಟು ವಿ ಚಿತ್ರಕ್ಕೆ ಅತ್ಯುತ್ತಮ ಪೋಷಕ ನಟ 98-99ರಲ್ಲಿ ಇವರಿಗೆ ಸಿಕ್ಕಿದೆ. 2012ರಲ್ಲಿ ಕಟಾರಿ ವೀರ ಸುರಸುಂದರಾಂಗಿ ಸೀಮಾ ಪ್ರಶಸ್ತಿ ಬಂದಿದೆ. ಭಾರತ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇವರಿಗೆ ಪ್ರಶಸ್ತಿ ದೊರೆತಿದೆ. 2016ರಲ್ಲಿ 6ನೇ ಬಾರಿ ಕನ್ನಡ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಅರಸೀಕೆರೆಯಲ್ಲಿ ಇವರಾದರು. ಕಲಾವಿದ ಸಂಘದ ಖಜಾಂಚಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಡಲೆ ದೊಡ್ಡಪ್ಪನವರ ಮೊಮ್ಮಗ, ಚಂದನವನದ ಬೆಳ್ಳಿ ತಾರೆಯ ಮಗ, ಹಾಸ್ಯಕ್ಕೆ ಇವರೇ ಅಂಕುರ, ಮನಸೂರೆಗೊಂಡ ಬೆಳ್ಳಿ ಕಾಲುಂಗುರ. ಕಲಾ ಸೇವೆಯೇ ಜೀವನಾಡಿ, ಕನ್ನಡ ಭಾಷೆಯೇ ನರನಾಡಿ, ರಂಗಭೂಮಿಯ ಮೂಲಕ ಕಲಾ ಪ್ರವೇಶ, ಅಭಿನಯದಲ್ಲಿ ಪರಕಾಯ ಪ್ರವೇಶ. ಎಲ್ಲ ಪಾತ್ರಗಳು ಇವರಿಗೆ ಲೀಲಾಜಾಲ, ರಂಗಭೂಮಿಯೇ ಇವರ ನೈಜ ಬಲ. ಈ ನಮ್ಮ ಭಾರತೀಯ ನಟರು ನಕ್ಕು ನಲಿಸುವ ಹಾಸ್ಯ ನಟ. ಈ ದಿನ ಅವರಿಗೆ ನಮ್ಮ ಭಾಗ್ಯ, ಅವರಿಗೆ ಸನ್ಮಾನ ಸಮಾರಂಭವನ್ನು ನೆರವೇರಿಸಿಕೊಡಬೇಕು ಅಂತ ನಾವು ಅತಿಥಿ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. For doing the honors. We rarely get this kind of opportunity to listen to the words of great personality like Sri Doddanna, a renowned film actor in Kannada industry. ಬಿಡಮ್ಮ ಮಾತಾಡ್ತೀನಿ. ಮೊದಲೇ ಹೇಳ್ಬಿಡ್ತೀನಿ, ನಮ್ಮ ಅಮ್ಮನಾಣೆಗೂ ನನಗೆ ಇಂಗ್ಲೀಷ್ ಬರಲ್ಲ. ಕೃಷ್ಣೇಗೌಡರು ಓದಿದ್ದಾರೆ, ಆದರೂ ಸಹಿತ ಶುದ್ಧ ತಾಯಿ ಭಾಷೆ ಕನ್ನಡ, ಬರೀ ಕನ್ನಡ ಅಲ್ಲ, ಕಸ್ತೂರಿ ಭಾಷೆಯಲ್ಲಿ ಮಾತಾಡಿದ್ರು. ನನ್ನ ಹಾರ್ಟ್ಗೆ, ನನ್ನ ಹೃದಯಕ್ಕೆ ನೇರವಾಗಿ ತಾಕ್ತು ಆ ಮಾತು. ವೇದಿಕೆಯ ಮೇಲೆ ಕುಳಿತಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತು ಎಲ್ಲದಕ್ಕಿಂತ ಬಹಳ ಹೆಚ್ಚಾಗಿ ಇಲ್ಲಿ ಕೂಡ್ತಿರ್ತಕ್ಕಂತಹ ನನ್ನ ಅಕ್ಕ ತಂಗಿಯರಿಗೆ, ನನ್ನ ಅಣ್ಣ ತಮ್ಮಂದರಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ, ಜನರ ತಾಳ್ಮೆಗೂ ಒಂದು ಬೆಲೆ ಇರುತ್ತೆ. ಆದರೆ ನೀವು ಎಷ್ಟು ಸಾವಧಾನವಾಗಿ ಕೂತ್ಕೊಂಡಿದ್ದೀರಾ ಅಂದರೆ ಇನ್ನೂ ಅರ್ಧ ಗಂಟೆ ಮಾಡ್ರು ಅಂತ. ಆದರೆ ಅರ್ಧ ಗಂಟೆಯಲ್ಲಿ ಇನ್ನೂ 10 ನಿಮಿಷನೂ ನಾವು ನಿಮ್ಮನ್ನು ಕಾಯ್ಸೋಕ್ಕೆ ತಯಾರಾಗಿಲ್ಲ. ನಿಮ್ಮ ಮಕ್ಕಳು ಈ ಶಾಲೆಯಿಂದ ಏನನ್ನು ಕಲ್ತಿದ್ದಾರೆ ನೋಡೋ ಕಾತರ ನಿಮ್ಮೆಲ್ಲರಿಗೂ ಇದೆ ಅಂತ ನಮಗೆ ಗೊತ್ತು. ಆದ್ದರಿಂದ 2 ನಿಮಿಷ ಮಾತಾಡಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಬಹಳ ಮುಖ್ಯವಾಗಿ ನಮ್ಮ ಕೃಷ್ಣೇಗೌಡರು ಒಂದು ಒಳ್ಳೆ ಮಾತು ಹೇಳಿದ್ರು. ಏನು ಹೇಳಿದ್ರು ಅಂತಂದರೆ, ರಾಜ್ಕುಮಾರ್ ಅವರೊಂದು ಹಾಡಲ್ಲಿ ಹೇಳ್ತಾರೆ, ಕಲಿಯೋಕ್ಕೆ ಕೋಟಿ ಭಾಷೆ, ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ, ಕನ್ನಡ 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 ಅನ್ನೋ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂತಂದರೆ, ಇಲ್ಲಿ ಹೆಣ್ಣುಮಕ್ಕಳು ಜಾಸ್ತಿ ಸಂಖ್ಯೆಯಲ್ಲಿ ಸೇರಿದ್ದೀರಾ. ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ ಇಷ್ಟು, ಓದೋದಕ್ಕೆ ವಿದ್ಯೆ ಬಹಳ, ಬದುಕೋದಕ್ಕೆ ವಿದ್ಯೆ, ಜ್ಞಾನಕ್ಕೆ ಎಷ್ಟು ವಿದ್ಯೆ ಮುಖ್ಯನೋ ಅಷ್ಟೇ ಮುಖ್ಯ ತಾಯಿ ಭಾಷೆ. ನೀವು ಹೆಣ್ಣುಮಕ್ಕಳು ನಿಮ್ಮ ಮಕ್ಕಳಿಗೆ ದಯಮಾಡಿ ಮನೆಯಲ್ಲಿ ಕನ್ನಡವನ್ನು ಕಲಿಸಲೇಬೇಕು. ಯಾಕೆ ಕಲಿಸಬೇಕು ಅಂತಂತಂದರೆ, ತಾಯಿ ಭಾಷೆ ಏನಾದರೂ ಮರೆತರೆ ತಾಯಿ ಮರ್ತಂಗೆ, ತಾಯಿ ಮರೆತರೆ ತಾಯಿನಾಡು ಮರ್ತಂಗೆ. ಯಾರಾದರೂ ಹೊರಗಡೆ ಹೋದರೆ ಕೇಳ್ತಾರೆ, ನಿನ್ನ ತಾಯಿ ಭಾಷೆ ಯಾವುದು,
ನಿನ್ನ ತಾಯಿ ಭಾಷೆ ಯಾವುದು ಅಂತ ಕೇಳ್ತಾರೆ ಹೊರತು ನಿನ್ನ ಅಪ್ಪನ ಭಾಷೆ ಯಾವುದು, ನಿನ್ನ ತಂದೆ ಭಾಷೆ ಯಾವುದು ಅಂತ ಕೇಳಲ್ಲ. ಅದಕ್ಕೋಸ್ಕರನೇ ತಾಯಿನ ಮೊದಲ ಗುರು ಅಂತ ಕರೀತಾರೆ. ತಾಯಿನೇ ಮೊದಲ ಗುರು. ಯಾಕೆ ಅಂತಂತಂದರೆ ನವಮಾಸ ಗರ್ಭದಲ್ಲಿ ಹೊತ್ತಿರ್ತಾಳೆ. ಅಷ್ಟೇ ಅಲ್ಲ, ಆ ಮಗುಗೆ ಒಂದು ತಿಂದರೆ ಹೆಚ್ಚು, ಒಂದು ತಿಂದರೆ ಕಮ್ಮಿ ಅನ್ನೋ ಒಂದು ನೋವಿಂದ ಇರ್ತಾಳೆ. ತನ್ನ ರಕ್ತದ ಜೊತೆಗೆ ಉಸಿರನ್ನು ಕೊಟ್ಟು ಮಗುನ ಬೆಳೆಸ್ತಾಳೆ. ಎದೆ ಹಾಲನ್ನು ಕೊಡ್ತಾಳೆ. ತುತ್ತಿನ ಚೀಲ ದೊಡ್ಡದು ಮಾಡೋದಕ್ಕೋಸ್ಕರ ದೂರದಲ್ಲಿರೋ ಆಕಾಶ ಚಿಕ್ಕಿ ಚಂದ್ರಮನ್ನು ತೋರಿಸಿ ಕತೆ ಹೇಳ್ತಾಳೆ. ಅದಕ್ಕೆ ತಾಯಿಗಿಂತಲೂ ಮಿಗಿಲಾದ ತಾಯಿ ಗುರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಯಾಕೆ ಇಷ್ಟೆಲ್ಲ ಪೀಠಿಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನನ್ನೂ ಬಯಸದೇ ಇರೋ ಜೀವ ಯಾರಾದರೂ ಇದ್ದರೆ ತಂದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಒಂದು ವಿಷಯ ತಿಳ್ಕೋಬೇಕು. ನನ್ನ ಇಷ್ಟು ವರ್ಷದ ಜೀವಮಾನದಲ್ಲಿ ನಾನು ನೋಡಿದ್ದೀನಿ, ನಮ್ಮ ಸುರೇಶ್ ಅಣ್ಣನ ಬಗ್ಗೆ ಹೇಳಬೇಕು ಅಂತಂತಂದರೆ ಅಪ್ರತಿಮ ಸಾಹಸಿ ಅಂತ ಹೇಳ್ತೀನಿ. ದೇವರಾಣೆ ಒಂದು ಸತಿ ಕೈ ಚಪ್ಪಳಿ ತಟ್ಟಿ. ಯಾಕೆ ಅಂತ ನನ್ನ ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳ್ತೀನಿ. ನನ್ನ ಚಿಕ್ಕಳಿಯ ಈ ಸತಿ ಅವ್ರ ಜೊತೆನೇ ಗೆದ್ದಿದ್ದಾರೆ. ಹಾಗಾಗಿ ಈ ಎಲೆಕ್ಷನ್ಗೆ ನಾವು ಹೋಗಲ್ಲ. ಭಾಳ ಮುಖ್ಯವಾಗಿ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನನ್ನ ಹೆಂಡತಿ ಇರೋದು ಕೇವಲ 3 ಅಡಿ 3.25 ಅಡಿ ಇರ್ಬೋದು ಅಷ್ಟೇ. ಆದರೆ ನಾನು 6 ಅಡಿ ಇದ್ದೀನಿ. ಇವತ್ತು ನನ್ನ ಎದುರಿಸ್ತಾಳೆ ಅಂದರೆ ಯಾವ ಮಟ್ಟಕ್ಕೆ ಎದುರಿಸ್ತಾಳೆ ಅಂದರೆ, ನಾನೊಂದು ಸತಿ ಯೋಚನೆ ಮಾಡ್ತೀನಿ, ದೇವರೇನಾದರೂ ಅವಳಿಗೆ 6 ಅಡಿ ಎತ್ತರ ಕೊಟ್ಬಿಟ್ಟಿದ್ರೆ ಏನು ಮಾಡ್ತಿದ್ಲು, ನನ್ನ ಏನಾದ್ರು ನುಂಗಿಂಗ್ ಹಾಕ್ಬಿಡ್ತಿದ್ಲೇನೋ ಅಂತ. ನೀವೆಲ್ಲೋಗ್ತಿರೋ ಎಲ್ಲಿ ಬಿಡ್ತಿರೋ ಗೊತ್ತಿಲ್ಲ. ಆದರೆ ಅವ್ರು ನಮ್ಮ ಹತ್ರ ಏನೂ ಕೇಳಿಲ್ಲ. ನಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೊಂಡವ್ರೆ. ಅವ್ರ ಎಲೆಕ್ಷನ್ನಿಗೆ ನೀನು ಹೋಗ್ಬೇಕು. ಹೆಂಡ್ತಿನ ಯಾರಾದರೂ ಎದುರಾಕೊಂಡು ಬದುಕೋಕ್ಕಾಗತ್ತೇನ್ರಿ ಜೀವನದಲ್ಲಿ? ಆಗೋದೇ ಇಲ್ಲ. ಯಾಕೆಂದರೆ ಅದೊಂಥರ, ನನ್ನ ಉದಾಹರಣೆ ಹೇಳೋದ್ರೆ ಹೇಳ್ತೀನಿ. ಏನಪ್ಪ ದೊಡ್ಡಣ್ಣ ಹಿಂಗೆ ಅಂತ ಅನ್ಕೋಬೇಡಿ. ದೊಡ್ಡ ಕಾಯಿಲೆ ಇದ್ದಂಗೆ. ಏನು ಅಂದರೆ ಒಂಥರ ಮೂಲವ್ಯಾಧಿ ಇದ್ದಂಗೆ. ಇಟ್ಕೊಳ್ಳೋಂಗೂ ಇಲ್ಲ, ಅನುಭವಿಸೋಂಗೂ ಇಲ್ಲ. ಹಂಗಾಗಿ ಹೋಗಿ ಪ್ರತಿ ಮನೆಯಲ್ಲೂ ಸಹಿತ ಹಳ್ಳಿಗೂ ಸಹಿತ ಹೋಗಿ ಓಟ್ ಕೇಳಿದೆ. ಓಟ್ ಕೇಳಿದ ತಕ್ಕನಾಗಿ ಅವ್ರು ಗೆದ್ದರು. ಒಳ್ಳೆ ಕೆಲಸನೂ ನಾವು ಮಾಡಿಸ್ತಾ ಇದ್ದೀವಿ ಬೆಂಗಾವಲಾಗಿ ನಿಂತ್ಕೊಂಡು. ಯಾಕೆ ಈ ಸುರೇಶ್ ಅಣ್ಣನ ಬಗ್ಗೆ 2 ಮಾತು ಹೇಳ್ತೀನಿ ಅಂದರೆ, ಇಲ್ಲಿವರೆಗೂ ನಾನು ನೋಡಿರೋ ಪ್ರಕಾರ ಯಾರು ತಂದೆ ತಾಯಿಯ ಹೆಸರಲ್ಲಿ ಒಂದು ಇನ್ಸ್ಟಿಟ್ಯೂಷನ್, ಒಂದು ವಿದ್ಯಾಸಂಸ್ಥೆಯನ್ನು ಓಪನ್ ಮಾಡ್ತಾರೆ, ಜೀವನದಲ್ಲಿ ಅವರು ಯಾವತ್ತೂ ಸೋಲು ಕಂಡವರಲ್ಲ. ಏಕೆಂದರೆ ಹೆತ್ತ ತಂದೆ ತಾಯಿಗೆ ಇದಕ್ಕಿಂತಲೂ ಮಿಗಿಲಾದ ಇನ್ನೇನು. ತಾಯಿ ತಂದೆ ಏನನ್ನು ಬಯಸಲ್ಲ, ತಮ್ಮ ಮಕ್ಕಳ ಏಳಿಗೆಯನ್ನು ಬಯಸ್ತಾರೆ. ಒಳ್ಳೆ ಶಾಲೆ ಕಟ್ಟಿದ್ದಾರೆ. ಒಳಗಡೆ ಬಂದಿದ ತಕ್ಷಣ ನನಗೆ ಎಷ್ಟು ಆನಂದ ಆಯಿತು ಅಂದರೆ ಹೃದಯ ತುಂಬಿ ಬಂತು. ಸರಸ್ವತಿಯ ಫೋಟೋ ನೋಡಿ, ಸ್ಟ್ಯಾಚ್ಯೂ ನೋಡಿ, ನಿಜವಾಗ್ಲೂ ವಾಸ್ತವವಾಗಿ ವಾಸ್ತು ಪ್ರಕಾರ ಇರೋವಂಥ ಒಂದು ವಿದ್ಯಾಸಂಸ್ಥೆಗೆ ಕಾಲಿಟ್ಟೆ. ಅದಕ್ಕಿಂತಲೂ ಹೆಚ್ಚಿಂದ ಇನ್ನೊಂದು ಹೇಳಬೇಕು ಅಂದರೆ, ಇಷ್ಟು ದೊಡ್ಡ ಸ್ಟೇಡಿಯಮ್ಮು ಎಲ್ಲೂ ನೋಡಿಲ್ಲ. ನಾನು ಬಂದಿದ್ದ ತಕ್ಷಣ ನನಗೆ ಕೇಳಿದೆ, ಈ ಸತಿ ಯಾರೊಬ್ಬರು ನನಗೊಂದು ಪ್ರಶ್ನೆ ಕೇಳಿದರು, ಕಲಾವಿದರ ಸಂಘದಲ್ಲಿ ಅಂಬರೀಷ ಹೋದ್ಮೇಲೆ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ ಅಂತ. ಅದಕ್ಕೆ ಸರಿಯಾದ ಸೂಕ್ತ ಜಾಗ ಸಿಕ್ಕಿದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ಸೋಣ ಅಂತ ಇದ್ವಿ. ಯಾಕೋ ಏನೋ ಇದನ್ನು ನೋಡಿದ ಮೇಲೆ ನನಗನ್ಸಿದ್ದು, ಇದೇ ಜಾಗದಲ್ಲಿ ನಮ್ಮ ಸಿನಿಮಾ ಆರ್ಟಿಸ್ಟ್ನ 3 ಲ್ಯಾಂಗ್ವೇಜ್ನವ್ರನ್ನ 3 ಭಾಷೆಯ ನಟರನ್ನ ಕರ್ಕೊಂಬಂದು ಕ್ರಿಕೆಟ್ ಮ್ಯಾಚ್ ಆಡಿಸ್ಬೇಕು ಅಂತ. ಹಾಗಾಗಿ ತಾವೆಲ್ಲ ಬಂದು ಉದಾರವಾಗಿ ಧನ ಸಹಾಯ ಮಾಡಬೇಕು, ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಫಸ್ಟ್ ಇಂಡೆಂಟ್ ಹಾಕ್ಬಿಟ್ಟಿದ್ದೀನಿ. ಯಾರೋ ನಗ್ತಾವ್ರೆ, ಆನಂದ ನನ್ನ ಮಗ ಇವನು ಪ್ರಸನ್ನ ನಗ್ತಾವ್ರೆ. ಹಾಗಾಗಿ ಇನ್ನೊಂದು ವಿದ್ಯಾಸಂಸ್ಥೆ ನಾನು ಯಾವ್ದು ನೋಡಿದೆ ಅಂದರೆ, ಒಬ್ಬರು IPS ಆಫೀಸರ್ ಆಗಿದ್ದಂತಹ ರಾಮಮೂರ್ತಿಯವರು ಒಂದು ಒಳ್ಳೆ ಸಂಸ್ಥೆ ಕಟ್ಟಿದರು. ಯಾವುದು ಅಂದರೆ CMR ಎಜುಕೇಷನ್ ಸೆಂಟರ್ ಅಂತ. CMR ಅಂದರೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಅವರ ತಂದೆ ಹೆಸರು ಚಿಕ್ಕಮುನಿಯಪ್ಪ ರೆಡ್ಡಿ ಅಂತ. ಅದರಲ್ಲಿ ಕಟ್ಟಿರುವಂಥ ಸಂಸ್ಥೆ ಇವತ್ತು ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂದರೆ ಬಂದಿದೆ, ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಅದಕ್ಕೋಸ್ಕರನೇ ಅದೊಂದು ಸಂಸ್ಥೆ, ಇದೊಂದು ಸಂಸ್ಥೆ. ಬೇರೆ ಯಾವ ದೇವ್ರನ್ನೂ ನೀವು ಪೂಜೆ ಮಾಡಬೇಕಿಲ್ಲ. ತಂದೆ ತಾಯಿಗಿಂತಲೂ ಮಿಗಿಲಾದ ದೇವರು ಇನ್ನೊಂದಿಲ್ಲ. ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಬಹಳ ಕಳಕಳಿಯಿಂದ ನಾನೊಂದು ಮನವಿ ಮಾಡಿಕೊಳ್ತೀನಿ. ಒಂದು ಮದುವೆ ಅಂದರೆ 4 ಕಾಲಿನ ಚಪ್ರ ಹಾಕ್ತೀವಿ. ಒಂದು ದೊಡ್ಡ ಸೌಧ ಕಟ್ಟಬೇಕು ಅಂತಂದರೆ 4 ಕಾಲಿನ ಕಂಬಗಳನ್ನು ನೆಡ್ತೀವಿ. ಹಂಗಾಗಿ ಆ 4 ಜೀವನ ಅನ್ನೋ ಒಂದು ದೊಡ್ಡ ಅಡಿಪಾಯ ಹಾಕಬೇಕಾದ್ರೆ 4 ಕಂಬಗಳನ್ನು ನೀವು ಕೊನೆವರೆಗೂ ಕಾಪಾಡ್ಕೊಳ್ಳಿ. ಯಾವುದು ಅಂದರೆ ಮಾತಾ, ಪಿತಾ, ಗುರು, ದೈವ.
ನೋಡಿ ಎಷ್ಟು ಚೆನ್ನಾಗಿದೆ. ಮಾತಾ ಪಿತಾ ಗುರು ದೈವ ಈ ನಾಲ್ಕನ್ನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ಬೇರೆ ಇನ್ನೇನು ಯಾವ ದೇವ್ರಿಗೂ ಕೈ ಮುಗಿಬೇಕಾಗಲ್ಲ, ಯಾವ ದೇವ್ರಿಗೂ ಕೇಳಲ್ಲ. ಹಾಗಾಗಿ ನೀವು ತಾಯಿ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ. ಮೂರನೇದು ಗುರು. ನಮ್ಮಲ್ಲಿ ನಾವು ಓದಬೇಕಾದ್ರೆ ಕನ್ನಡ ಶಾಲೆಯಲ್ಲಿ ಓದೋರು ಅದರಲ್ಲಿ ಏನಿತ್ತು ಅಂತಂದರೆ ವರ್ಣ ಮಾತ್ರಂ ಕಲುಹಿದಾತಂ ಗುರು ಸುತನೇ ಸದ್ಗತಿದಾತನೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಒಂದೊಂದೂ ಅಷ್ಟೇ, ಅಕ್ಕರವು ಲೆಕ್ಕಕ್ಕೆ, ತರ್ಕವು ವಾದಕ್ಕೆ, ಮಿಕ್ಕೆಲ್ಲ ವಿದ್ಯೆಗಳು ತಿರುಪಿಗೆ, ಮೋಕ್ಷಕ್ಕೆ ಎರಡೇ ಎರಡು ಅಕ್ಷರ ಸಾಕು ಸರ್ವಜ್ಞ ಅಂತ. ಸರ್ವಜ್ಞನ ಪದ ಆಗಿರ್ಬೋದು. ಹಾಗೇನೆ ಸಹಿತ ಯಾವುದಾದ್ರೂ ಶರಣರ ವಚನಗಳು ಬಂತು ಅಂದರೆ ನಮಗೆ ಆನಂದ ಆಗೋದು. ಯಾಕೆ ಅಂತಂತಂದರೆ ಬಸವಣ್ಣವ್ರು ಹೇಳ್ತಾರೆ, ನಮಗೇನಂತ ಹೇಳ್ತಾರೆ ಅಂದರೆ, ಜಾತಿಗೆ ಒತ್ತು ಕೊಡಬೇಡ, ಜಾತಿ ಸ್ಥಿರ ಅಲ್ಲ ಮನುಷ್ಯನಿಗೆ, ನೀತಿ ಸ್ಥಿರ. ನಮ್ಮ ಹಿರಿಯವರೆಲ್ಲ ಅದೇ ಥರ ಬದುಕಿದವರು, ಜಾತಿಗೆ ಒತ್ತು ಕೊಟ್ಟವರಲ್ಲ, ಬರೀ ನೀತಿಗೆ ಒತ್ತು ಕೊಟ್ಟವರು. ಅದಕ್ಕೆ ಬಸವಣ್ಣವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಶಿವಶರಣ ರಾವಣನ ತಾಯಿ ಕೈಕಸಿ ರಾಕ್ಷಸ ಕುಲದಾಕೆ, ಕೌಂಡಿನ್ಯ ಕಮ್ಮಾರ, ಭೂಮಿ ಸುತೆ ಸೀತೆ, ಅವನ ತಂದೆ ಜನಕ ಮಹಾರಾಜ ಒಕ್ಕನಿಗ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ಕುಲವನ್ನು ಅರಸದಿರಿಂಬು, ಕುಲವನ್ನು ಅರಸದಿರಿ, ಕುಲವನ್ನು ಅರಸಿ ಮುನ್ನೇನಾದಿರಿಂಬು ಅಂತ ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ಕಸ್ತೂರಿ ಕನ್ನಡನ ನೀವು ಕಲಿಸ್ಬೇಕು ನಿಮ್ಮ ಮಕ್ಕಳಿಗೆ ಅನ್ನೋದು ನನ್ನ ಕಳಕಳಿಯ ಮನವಿ. ದಯವಿಟ್ಟು ಅದನ್ನು ಕಲಿಸಿ. ಯಾಕೆ ಅಂತಂತಂದರೆ ಕನ್ನಡಕ್ಕಿಂತ ಮಿಗಿಲಾದ ಸರ್ವಶ್ರೇಷ್ಠ ಭಾಷೆ ಇಲ್ಲ. ಯಾಕೆ ಅಂತ ಕೇಳಿ, ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಒಂದು. ಕನ್ನಡ ಒಂದೇ ಒಂದು ಶಬ್ದಕ್ಕೆ 20ರಿಂದ 25 ಪಾರಿಭಾಷಿಕ ಶಬ್ದಗಳು ಯಾವುದಾದ್ರೂ ಸಿಕ್ಕುವಂಥ ಒಂದು ದೊಡ್ಡ ಸಾಗರದಷ್ಟು ವಿಶಾಲವಾದ ಭಾಷೆ ಇದ್ದರೆ ಅದು ಕನ್ನಡ ಅನ್ನೋದನ್ನು ನೀವು ಯಾವತ್ತೂ ಮರಿಬೇಡಿ. ನೃಪತುಂಗನ ಕಾಲದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಗೊತ್ತಾ? ಎಲ್ಲಿಂದ ಎಲ್ಲಿವರೆಗೂ ಇತ್ತು? ವಿಜಯ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಕವಿರಾಜ ಮಾರ್ಗದಲ್ಲಿ, ಕಾವೇರಿಯಿಂದ ಗೋದಾವರಿವರೆಗಿದ್ದ ನಾಡಿದು ಕನ್ನಡವೇ. ಕಾವೇರಿಯಿಂದ ಗೋದಾವರಿ ಎಲ್ಲಿ? ನಾಸಿಕ್ ಮಹಾರಾಷ್ಟ್ರ, ಗೌತಮಿ ತಟಾಕ. ಗೋವಿನ ಕಿವಿ ಥರ ಗೋದಾವರಿ ನದಿ ಹುಡ್ತಾಳಲ್ರಿ, ಅಲ್ಲಿವರೆಗೂ ಇತ್ತು ಕನ್ನಡ ನಾಡು. ಯೋಚನೆ ಮಾಡಿ, ಕೃಷ್ಣದೇವರಾಯನ ಕಾಲದಲ್ಲಿ 9 ಜನ ಕವಿಗಳಿದ್ದವರೆಲ್ಲ ತೆಲುಗು ಕವಿಗಳೇ. ಅಲ್ಲಸಾನಿ ಪೆದ್ದಣ್ಣ ಆಗಿರ್ಬೋದು, ರೇವಕ ನಿಮ್ಮಡಿ ಆಗಿರ್ಬೋದು, ಗೊಗ್ಗಯ್ಯ ಆಗಿರ್ಬೋದು, ತೆನ್ನಾಲಿ ರಾಮಕೃಷ್ಣ ಆಗಿರ್ಬೋದು, ಎಲ್ಲರೂ ಒಂದೇ ಒಂದು ಮಾತಾಡ್ತಾ ಇದ್ದಿದ್ದು, ಅರುವು ಅಧ್ವಾನಂ ತೆಲುಗು ತೇಟ ಕಸ್ತೂರಿ ಕನ್ನಡ. ಕನ್ನಡಕ್ಕೆ ಕಸ್ತೂರಿಯ ಕಂಪಿದೆ. ಯಾಕೆಂದರೆ ಈ ಭಾಷೆಗೆ ವ್ಯಾಕರಣ ಇದೆ, ಛಂದಸ್ಸಿದೆ, ಅಲ್ಪ ಪ್ರಾಣ ಮಹಾಪ್ರಾಣ ಇದೆ. ಅದಕ್ಕೆ ವಿನೋಬಾ ಭಾವೆಯವರು ಒಂದು ಮಾತು ಹೇಳ್ತಾರೆ, ಲಿಪಿಗಳ ರಾಣಿ ಯಾವುದಾದ್ರೂ ಇದ್ದರೆ ಅದು ಕನ್ನಡ ಅನ್ನೋ ಮಾತನ್ನು ಹೇಳ್ತಾರೆ. ಹಂಗಾಗಿ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತಂದರೆ ಸಾಹಿತ್ಯಕ್ಕೆ ಇನ್ನೆಷ್ಟು ಗಡಿಸುತನ ಇದೆ, ಈ ಕನ್ನಡಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ನಮ್ಮ ಕೃಷ್ಣೇಗೌಡರು ಇನ್ನೊಂದು ಒಳ್ಳೆ ಮಾತು ಹೇಳಿದ್ರು, ನೀವು ಎಷ್ಟು ಚೆನ್ನಾಗಿ ನೀವು ನಿಮ್ಮ ಮಕ್ಕಳಿಗೆ ವಿದ್ಯೆ ಕೊಡ್ತೀರೋ ಅಷ್ಟೇ ಬಹಳ ಮುಖ್ಯವಾಗಿ ಸಂಸ್ಕಾರ ಕೊಡಬೇಕು. ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಹೆಂಗೆ ಅಂದರೆ, ರಾಮಾಯಣ ಮಹಾಭಾರತಗಳನ್ನು ತಪ್ಪದೇ ಓದಿಸ್ಬೇಕು. ಯಾಕೆ ಓದಿಸ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಮಾತು ಸಣ್ಣದಾಗಿ ಹೇಳ್ಬಿಡ್ತೀನಿ. ಕೃಷ್ಣನಿಗೆ ಕುಂತಿದೇವಿ ಸೋದರತ್ತೆ ಆಗಬೇಕು. ಅವಳೇನು ಮಾಡ್ತಾಳೆ, ಹಸ್ತಿನಾವತಿಯಿಂದ ನೇರವಾಗಿ ಮಥುರಾ ನಗರಕ್ಕೆ ಬರ್ತಾಳೆ ಕೃಷ್ಣನ ನೋಡೋದಕ್ಕೆ. ನೋಡೋಕೆ ಬಂದಂಥ ಸಂದರ್ಭದಲ್ಲಿ ಕೃಷ್ಣನಿಗೆ ಗೊತ್ತಾಗುತ್ತೆ ಕುಂತಿನನ್ನು ನೋಡೋಕೆ ಬರ್ತಾ ಇದ್ದಾಳೆ ಅಂತ. ಲಘು ಬಗೆಯಿಂದ 14 ಕೋಟಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ ತಲೆ ಮೇಲಿದ್ದ ಚೆನ್ನಿದ ಕಿರೀಟ ತೆಗೆದು, ಕಾಲಲ್ಲಿದ್ದ ಚಡಾವನ್ನು ತೆಗೆದು, ಅತ್ತೆಯನ್ನು ಕರ್ಕೊಂಡು ಬಂದು ಕೂರಿಸಿ, ಉತ್ತರಿಯಲ್ಲಿ ತನ್ನ ಹೆಗಲ ಮೇಲಿದ್ದ ಉತ್ತರಿಯಿಂದ ತಾಯಿ ಸಮಾನರಾದಂಥ ಸೋದರತೆಯ ಬೆವರನ್ನು ಒತ್ತಿ ಹೇಳ್ತಾನೆ, ಕುಡಿಯೋದಕ್ಕೆ ಪಾನಕ ಕೊಟ್ಟು ಚಾಮರದಲ್ಲಿ ಅವಳಿಗೆ ಗಾಳಿ ಹಾಕಿ ನಮ್ಮ ಅತ್ತೆಗೆ ಅಂತ ಹೇಳ್ಬಿಟ್ಟು ಕಾಲನ್ನು ಹೆಗಲ ಮೇಲೆ ಹಾಕ್ಕೊಂಡು ಕಾಲಿ ಸುತ್ತ ಕೇಳ್ತಾನಂತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಏನಂತ ಕೇಳ್ತಾನೆ ಅಂದರೆ, ಅತ್ತೆ ಯಾಕತ್ತೆ ಈ ಬಿಸಿಲಲ್ಲಿ ಬರೋಕ್ಕೆ ಹೋಗಿದ್ದೆ? ಹೇಳಿ ಕಳಿಸಿದ್ರೆ ನಾನೇ ಓಡೋಡಿ ಬರ್ತಿದ್ನಲ್ಲತ್ತೆ ಅಂದಾಗ ಕುಂತಿ ಹೇಳ್ತಾಳೆ,
ಇನ್ನು 25 ದಿವಸ ಉಳಿತು ಕುರುಕ್ಷೇತ್ರದ ಯುದ್ಧಕ್ಕೆ. ನನಗೊಂದು ಮಾತು ಕೊಡಬೇಕು ಕೃಷ್ಣ, ನೀನು ನನಗೊಂದು ಮಾತು ಕೊಡಬೇಕು. ನೀನು ಕೇಳತ್ತೆ, ನಿನಗಿಲ್ಲಿದ್ದೇನು ಸೋದರತ್ತೆ ತಾಯಿಗೆ ಸಮಾನ, ನೀನು ಕೇಳು ಏನು ಬೇಕು ಅಂತ. ಆವಾಗ ನನಗೆ 2 ವರ ಬೇಕು ಅಂತ. ಆಯಿತು, ತಥಾಸ್ತು, ಕೇಳು ಏನು ಬೇಕು ಅಂತ. ನನ್ನ ಮಕ್ಕಳು ಪಾಂಡವರಲ್ಲಿ ಒಬ್ಬರೂ ಸಾಯಿಕೊಡ್ದು ಹಂಗಂತ ಪ್ರಮಾಣ ಮಾಡೋದು. ಆವಾಗ ಕೃಷ್ಣ ಹೇಳ್ತಾನೆ, ಮಮ ಪ್ರಾಣ ಹಿ ಪಾಂಡವ, ಪಾಂಡವರನ್ನು ನನ್ನ ಆತ್ಮಕ್ಕಿಂತನೂ ನನ್ನ ಪ್ರಾಣಕ್ಕಿಂತನೂ ಹೆಚ್ಚಾಗಿ ರಕ್ಷಣೆ ಮಾಡ್ತೀನಿ. 2ನೇದೇನು ಕೇಳು ಅಂತಾನೆ. ಹೆಂಗೆ ಕೇಳೋದಿನ್ನ ಕೇಳು. ಆದರೆ ಸವತಿ ಮತ್ಸರ ಅವಳೊಂದು ಮಾತು ಕೇಳ್ತಾಳೆ. ಏನಂತ ಕೇಳ್ತಾಳೆ ಅಂದರೆ, ಕೌರವರಲ್ಲಿ ಒಬ್ಬರು ಉಳಿಬಾರ್ದು, ಒಬ್ಬರು ಉಳಿಬಾರ್ದು. ಅವಾಗ ಅವ್ರು ಹೇಳ್ತಾರೆ, ಜೋರಾಗಿ ಗಹಗಹಿಸಿ ನಗ್ತಾನೆ ಕೃಷ್ಣ. ಯಾಕೆ ಕೃಷ್ಣ ನಗ್ತಾ ಇದೆಯಾ? ನಾನು ತಪ್ಪು ಕೇಳಿದಂದರೆ, ಅತ್ತೆ ಯಾರೂ ಕೆಟ್ಟವ್ರನ್ನ ಸಾಯಿಸೋದು ಬೇಡ, ಯಾರೂ ಸಾಯಿಸೋದು ಬೇಡ. ಅವ್ರಿಗೆ ದುರಹಂಕಾರ ಜಾಸ್ತಿ ಆದಾಗ ಅವರವರೇ ಸಾಯ್ತಾರೆ, ನೀನೇನೂ ಚಿಂತೆ ಮಾಡಬೇಡ ಬಿಡು ಅಂತ ಅವನು ಮಾತನ್ನು ಹೇಳ್ತಾನೆ. ಇದೆಲ್ಲ ನಾವು ತಿಳ್ಕೋಬೇಕು ಅಂದರೆ ರಾಮಾಯಣ ಮಹಾಭಾರತದಲ್ಲಿ ಬರುತ್ತೆ. ಇದನ್ನು ಓದಿಸ್ಬೇಕು. ಯಾಕೆಂತಂದರೆ ಕೃಷ್ಣನ ಮೇಲೆ ಭೀಷ್ಮನಿಗೆ ಎಷ್ಟೊಂದು ನಂಬಿಕೆ, ವಿಶ್ವಾಸ, ಭಕ್ತಿ ಇತ್ತು ಅನ್ನೋದಕ್ಕೆ ಒಂದೇ ಒಂದು ಪದ್ಯ, ಅದನ್ನು ಹೇಳಿಬಿಟ್ಟು ನಾನು ಮಾತಿಗೆ ವಿರಾಮ ಆಗ್ತೀನಿ. ಯಾಕೆಂದರೆ ನೀವೆಲ್ಲ ನಿಮ್ಮ ಮಕ್ಕಳನ್ನ ನೋಡಬೇಕು ಸ್ಟೇಜ್ ಮೇಲೆ ಅನ್ನೋ ಆಸೆಯಿಂದ ಇದ್ದೀರಾ. ಸಾಲದಕ್ಕೆ ಸುರೇಶ್ ಅಣ್ಣನಲ್ಲಿ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಏನು ಅಂದರೆ, ನೆಕ್ಸ್ಟ್ ಈ ಥರ ಕಾರ್ಯಕ್ರಮ ಮಾಡಿ ಬೇಡ ಅಂತೇಳಲ್ಲ, ಪೋಷಕರಿಗೆಲ್ಲ ಒಂದು ಕ್ಯಾಪ್ಷನ್ ಕಳಿಸಿ, ಬರಬೇಕಾದ್ರೆ ನಿಮ್ಮ ಮನೆಯಿಂದ ಬೆಚ್ಚಿಗೆ ಶಾಲನ್ನು ಅಥವಾ ಒದ್ಕೊಳ್ಳೋದಕ್ಕೆ ಒಂದೊಂದು ರಗ್ಗನ್ನು ತನ್ನಿ ಅಂತ. ಏಕೆಂದರೆ ನಾವೆಲ್ಲ ಫರ್ನಿಸಲ್ಲಿ ಕೆಲಸ ಮಾಡಿದವರು ಎಷ್ಟೇ ಸೆಕೆ ತಡಿತೀವಿ, ಆದರೆ ಚಳಿ ತಡಿಯೋಕ್ಕಾಗಲ್ಲ. ಅದರೊಳಗಾಗೂ ಮೇಲ್ಗಡೆ ಏನು ಜೋರಾಗಿ ಬೀಸ್ತಾ ಇದೆ ಅಂದರೆ ಹಂಗೆ ಬೀಸ್ತಾ ಇದೆ. ಯಾಕೆಂದರೆ ಕೇಳ್ತಾನೆ, ಕುರುಕ್ಷೇತ್ರದ ಯುದ್ಧ ನಡೀತಾ ಇದೆ, ದುರ್ಯೋಧನ ಹೋಗು, ನೀನು ಹೋಗಿ ಕೃಷ್ಣನಲ್ಲಿ ಸಹಾಯ ಬೇಡು ಅಂತಾನೆ. ನಿಮ್ಗೆ ಅದೆಲ್ಲ ಕತೆ ಗೊತ್ತಿದೆ. ಆವಾಗ ಹೇಳ್ತಾನೆ, ಅವನು ಅಲ್ಲಿಂದ ಬರ್ತಾನೆ, ನಾನು ಬೇಕು, ನಾನೊಂದು ಕಡೆ 18 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, 11 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯಾವುದು ಬೇಕು ನಿನಗೆ ಎಂದಾಗ, ನೀನು ಕಟ್ಕೊಂಡು ನಾನೇನು ಮಾಡೋಣ, 11 ಅಕ್ಷೋಹಿಣಿ ಸೈನ್ಯ ಕೊಡು ಅಂತಾನೆ. ಕುರುಸಾರ್ವಭೌಮ ಆಯಿತು ತಥಾಸ್ತು ಅಂತಾನೆ. ಅರ್ಜುನ ನೀನೊಬ್ಬ ಇದ್ರು ಸಾಕು ಅಂತಾನೆ ಬರ್ತಾನೆ. ಅದಕ್ಕೇ ಮನುಷ್ಯನಿಗೆ ದೈವ ಬಲ ಬೇಕು, ದೈವ ಬಲ ಬೇಕು. ಯಾವತ್ತೂ ಕಡೆಗಣಿಸ್ಬೇಡಿ, ಭಕ್ತಿ ಇರಬೇಕು ಅನ್ನೋ ವಿಷಯನ ನಿಮ್ಗೆ ಹೇಳೋದ್ರ ಜೊತೆಗೆ ಆವಾಗೇನಾಗುತ್ತೆ ಅಂದರೆ, ಕೃಷ್ಣನ ಕಾಯ್ಕೊಂಡಿರ್ತಾನೆ. ಬಂದು ಕೇಳ್ತಾನೆ, ದುರ್ಯೋಧನ ಏನು ಕೇಳಿದೆ ಅಂತ ಭೀಷ್ಮ ಕೇಳಿದಾಗ ಅವನು ಹೇಳ್ತಾನೆ, 18 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ ನಾನು, ಇವೆರಡರಲ್ಲಿ ಯಾವ್ದು ಬೇಕು ಆರಿಸ್ಕೊಂಡ. ಕೃಷ್ಣನ ಕಟ್ಕೊಂಡು ನಮ್ಗೆ ಏನಾಗಬೇಕು ತಾತ, ಅದಕ್ಕೆ ನಾನು ಅಕ್ಷೋಹಿಣಿ ಸೈನ್ಯ ಕೊಡು, ಯಾದವ್ರ ಸೈನ್ಯ ಅಂತ ಕೇಳಿದೆ. ತಥಾಸ್ತು ಅಂತ. ತಪ್ಪು ಮಾಡಿದೆ ಮಗನೇ. ಆಮೇಲೆ ಇನ್ನೇನು ಕಂಡೀಷನ್ ಹೇಳ್ದ, ನಾನು ನಿರಸ್ತ್ರನು ನಿರಾಯುಧನು, ನಿರಸ್ತ್ರ ಆಯುಧ ಧರಿಸಲ್ಲ ಹಂಗಂತ ಪ್ರಮಾಣ ಮಾಡಿದ್ದಾನೆ. ಕೃಷ್ಣ ಪ್ರಮಾಣ ಮಾಡಿದಾನ. ಆವಾಗ ಭೀಷ್ಮರು ಹೇಳ್ತಾರೆ, ಸತ್ಯವಾಗಲೂ ಅವನ ಆಯುಧ ಧರಿಸ್ಬೇಕು, ಹಂಗೆ ಮಾಡ್ತೀನಿ, ಇಲ್ಲ ಅಂದರೆ ನಾನು ಭೀಷ್ಮನೇ ಅಲ್ಲ, ಗಂಗಾಪುತ್ರ ಭೀಷ್ಮನೇ ಅಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಂಬಿಕೆ. ಅದಕ್ಕೇನೆ ಭೀಷ್ಮ ಪ್ರತಿಜ್ಞೆ ಅನ್ನೋದು. ಆವಾಗೇನಾಗುತ್ತೆ ಅಂದಾಗ, ಯುದ್ಧಕ್ಕೆ ಬಂದು ನಿಂತಾಗ ನೇರವಾಗಿ ಕೃಷ್ಣನಿಗೇನೆ ಗುರಿ ಇಟ್ಟು ಹೊಡಿತಾನೆ. ಯಾರು? ಭೀಷ್ಮ. ಬಾಣಗಳ ಸುರಿಮಳೆ ಪಕ್ಕದಲ್ಲಿ ಹೋಗುತ್ತೆ, ತಲೆ ಮೇಲೆ ಹೋಗುತ್ತೆ. ನೋಡ್ತಾನೆ ಸಿಟ್ಟು ಬಂದ್ಬಿಡುತ್ತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ. ಲಗಾಮ್ ಎಸ್ಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ, ವಿಶ್ವರೂಪ ತಾಳ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಆವಾಗ ಭೀಷ್ಮ ಒಂದೇನು ಮಾತಾಡ್ತಾನೆ, ಅಸ್ತ್ರ ತ್ಯಾಗ ಮಾಡಿ ದಿಟ ಕೊಲುವ ಮನವಿ ಕೊಲು, ದಿಟ ಕೊಲುವ ಮನವೇ ಕೊಲು, ನೀ ಕೊಲುಬಡ ಇವು ನಾಸಾವಿನಿ, ಸಂಶಯವೇನಿದಕ್ಕೆ ಮಂಗಳಾತ್ಮೆಯ ಕೇಳು, ನಾಮಧಾರಿಗಳು ತೊಳಬಾರರು, ಚಕ್ರವ ಬಿಸುಡನ್ನ ಕಾಯದಲ್ಲಿ ಬಳಿಕ ಕೂದಲು ಹರಿದಿದಾದೊಡೆ ನಾನಿನ್ನ ಡಿಂಗರಿಗನಿಲ್ಲಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಕನ್ನಡ. ಇದಕ್ಕೆ ಹೇಳೋದು ಕಸ್ತೂರಿ ಕನ್ನಡ ಅಂತ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಕಸ್ತೂರಿ ಕನ್ನಡದಲ್ಲಿ ಕಳಿಸಿ. ಯಾಕೆಂದರೆ ಇಲ್ಲಿ ಬಂದಾಗಲಿಂದ ನನಗೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾಯಿದ್ರು. ಭಯ, ನಿರಕ್ಷರ ಕುಕ್ಷಿ ನಾನು, SLC ಫೇಲು ನಾನು. ಏಕೆ ಅಂತೀರಾ, ನಮ್ಮ ಮೇಲೆ ಪ್ರಭಾವ ಬೀರಿದವರು ಇವತ್ತು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೆ ನಮಗೆ ಯೋಗ್ಯತೆ ಏನೂ ಇಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ನಮಗೇನೂ ಇಲ್ಲ. ಅದು ನಮ್ಮ ತಾಯಿ ತಂದೆ ಮಾಡಿರೋ ಪುಣ್ಯದಿಂದ
ನಮ್ಮಮ್ಮ ನಮ್ಮ ಅಪ್ಪಾಜಿ ಮಾಡಿರೋ ಪುಣ್ಯದಿಂದ ನಮ್ಮಣ್ಣ ಕೊಟ್ಟಿರೋ ಜ್ಞಾನದಿಂದ ಇವತ್ತು ನಾವು ನಿಮ್ಮ ಮುಂದೆ ನಿಂತ್ಕೊಳ್ಳೋಂಥ ಶಕ್ತಿ ಕೊಟ್ಟಿದ್ದಾನೆ ದೇವರು. ನಿಮ್ಮ ಮಕ್ಕಳಿಗೆ ನಮ್ಮ ಕೃಷ್ಣೇಗೌಡರು ಕೈ ಮುಗಿದು ಬಿಡ್ಕೊಂಡಾಗೆ ಸಂಸ್ಕಾರ ಕೊಡಿ ಅಂತ ಕೇಳಿಕೊಂಡು ನಾನು ಮಾತಿಗೆ ವಿರಾಮ ಹಾಕ್ತೀನಿ. ನಮ್ಮ ಹಳ್ಳಿ ಜನ ಎಷ್ಟು ನಿಯತ್ತೋರ್ರಿ, ಎಷ್ಟು ಒಳ್ಳೆಯ ಜನನ್ರಿ. ಅವ್ರದ್ದೊಂದು ನಿಯತ್ತಿನ ತತ್ವ ಹೇಳಿ ನಾನು ಮಾತಿಗೆ ವಿರಾಮ ಹಾಕ್ತೀನಿ. ಎಷ್ಟು ಅನುಭವದ ಮೂಸೆಯಿಂದ ಹೇಳಿರ್ತಾರೆ ನೋಡಿ, ಅದನ್ನು ನೀವೇ ಅರ್ಥ ಮಾಡ್ಕೋಬೇಕು. ಅಚ್ಚ ಕನ್ನಡದಲ್ಲಿದೆ, ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ, ತಿಳಿಗನ್ನಡದಲ್ಲಿದೆ. ಏನು ಅಂದರೆ, ನಿಯತ್ತಾಗಿ ನಾನು ತತ್ವ ಹೇಳ್ತೀನಿ, ಪಟಿಂಗ್ರ ಸೋಬತಿ ಮಾಡಬಾರದು. ನಿಯತ್ತಾಗಿ ನಾನು ತತ್ವ ಹೇಳ್ತೀನಿ, ಪಟಿಂಗ್ರ ಸೋಬತಿ ಮಾಡಬಾರದು. ಮಾಡಿದ್ರೆ ಮಾಡಿಕೊಳ್ಳಿ, ಮತ್ತೊಂದ ಹೇಳುತ್ತೀನಿ, ಮನದ ಗುಟ್ಟನ್ನು ಮಾತ್ರ ಹೇಳಬಾರದು. ಮಾಡಿದ್ರೆ ಮಾಡಿಕೊಳ್ಳಿ, ಮತ್ತೊಂದು ಹೇಳುತ್ತೀನಿ, ಮನದ ಗುಟ್ಟನ್ನು ಮಾತ್ರ ಹೇಳಬಾರದು. ತನ್ನ ಹೆಂಡತಿ ಪತಿವ್ರತೆಯೊಂದು ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು. ತನ್ನ ಹೆಂಡತಿ ಪತಿವ್ರತೆಯೊಂದು ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು. ಬಿಟ್ಟುಕೊಳ್ಳಿ, ಮುಖ್ಯವಾಗಿ ಹೇಳುತ್ತೀನಿ, ಹೋಗಿ ಬರೋದು ಮಾತ್ರ ಮರೆಯಬಾರದು. ಶಿವ ಕೊಟ್ಟ ಕಾಲಕ್ಕೆ ಧಾನ್ಯವ ಬೆಳೆದರೆ ರಾತ್ರಿ ಹೊತ್ತು ರಾಶಿಯನ್ನು ಹಾಕಬಾರದು. ಹಾಕಿದ್ರೆ ಹಾಕಿಕೊಳ್ಳಿ, ಮತ್ತೊಂದು ಹೇಳುತ್ತೀನಿ, ದಾನ ಧರ್ಮದ ಕೈ ಬಿಡಬಾರದು. ಗುರು ಪಂಚಾಕ್ಷರಿ ವಿರೂಪಾಕ್ಷ ಸ್ವಾಮಿಯ ದರ್ಶನಕ್ಕೆ ಹೋಗೋದ ಮರೆಯಬಾರದು. ಮರ್ತುಕೊಳ್ಳಿ, ಕೊನೆಗೆ ಹೇಳುತ್ತೀನಿ, ಅನ್ನ ಕೊಟ್ಟ ಶ್ರೀ ಗುರುವನ್ನು ಮಾತ್ರ ಮರೆಯಬಾರದು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ. ನಮಸ್ಕಾರ. ಥ್ಯಾಂಕ್ ಯು. ಕಲಾ ಸರಸ್ವತಿ ವರಪುತ್ರ ಮಗುವಿನ ಮನಸ್ಸಿರುವ ದೊಡ್ಡಣ್ಣನವರಿಗೆ ಹೃದಯಪೂರ್ವಕ ಧನ್ಯವಾದಗಳು. A journey of 1000 miles begins with a single step. May I now humbly request Shri Nawaz Sir, the academic coordinator, to announce the CCA champions and sports champions of the academic year 2023 and 24. Good evening everyone. I am here to present cultural championship for the academic year 2023-24. So I request Professor Rajesh Ranai to give away this prize. I'll start with 4th place for this one. Pragya House securing 1264 points. It secured 4th place. And the 3rd place with Pragati House 1329. And the 2nd place goes to Vidya House, that is with 1413 points. And the winner for this academic year 2023-24 is Shraddha House. I would like to call the children, captain, vice captain and the teachers to get this prize. This is a rolling trophy presented every year for the achievements done in the cultural activities by the entire students. On behalf of all the students, captain and vice captain of the Shraddha House receiving and the master and mistress of the Shraddha House receiving the prize. Congratulations to Shraddha House and better luck to other houses for the next year. Next, I would like to call the sports champion of this year, academic 23-24. Sports champion, I'll start with the 4th place, Shraddha House 4th place with 1750. Pragati House with 2500, 3rd place. And the second place is Vidya House with 3500. And the first place goes to Pragya House with 6500 points. And I request the house captain and vice captain to receive the trophy along with the teachers. Congratulations to Pragya House for their excellent performance throughout the year. And better luck to all the other houses for the next academic year. Thank you dignitaries for presenting the championship trophy. Thank you everyone. Thank you dignitaries for doing the honors.
The evening is lovely and dark and deep, but we have promised to go miles before we go to sleep. It is time to end the formal program with a vote of thanks, to show gratitude to all who made this evening a grand success. I request Shri H.S. Prashant Goda, the Honorable Secretary of HKS Group of Institution, to offer thanksgiving. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲ ರೀತಿಯ ಮಾತುಗಳನ್ನು ನನ್ನ ಹಿರಿಯರು ಮತ್ತು ಗಣ್ಯರು ಮಾತಾಡಿದ್ದಾರೆ. ಈ ಟೈಮಲ್ಲಿ ನಾನೇನಾದ್ರು ಮಾತಾಡೋಕೆ ಹೋದರೆ ನಿಜ ಸರ್ ಹೇಳ್ದಂಗೆ ಚಳಿಗೆ ಬಿಸಿ ನನ್ನ ಮೇಲೆ ಆರುತ್ತೆ ಅಷ್ಟೇ. ಮೊದಲನೇದಾಗಿ ನನ್ನ ಪೋಷಕ ಮಿತ್ರರಲ್ಲಿ ಕ್ಷಮೆ ಇರಲಿ, ಯಾಕೆಂದರೆ 3-4 ವರ್ಷದಿಂದ ಆ್ಯನ್ಯುವಲ್ ಡೇ ಮಾಡಿರಲಿಲ್ಲ. ಈ ವರ್ಷ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಮಾಡಬೇಕನ್ನೋ ಆಸೆಯಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡಿದ್ವಿ. ಗೊತ್ತು, ದೂರದ ಪ್ರದೇಶದಿಂದ ಬಂದಿದ್ದೀರಾ, ಟೈಮ್ ಲೇಟ್ ಆಗಿದೆ, ಮಕ್ಕಳನ್ನು ಕರ್ಕೊಂಡು ಹೋಗೋಕೆ ಟೈಮ್ ಆಗುತ್ತೆ. ಬಟ್ ಇದೊಂದು ಕ್ಷಮೆ ಇರಲಿ. ಎಲ್ಲರೂ ಸಹ ಇಲ್ಲಿರುವಂಥ ಎಲ್ಲ ಗಣ್ಯರು ಸಹ ಇವತ್ತಿಲ್ಲಿ ಬರಬೇಕಂದ್ರೆ ಅವತ್ತು ಅವರು ಸ್ಟಾರ್ಟ್ ಮಾಡಿದ ಸಹ ಒಬ್ಬರು ಬೆನ್ನು ತಟ್ಟಿರ್ತಾರೆ, ಅದಕ್ಕೆ ನಾವು ಇವತ್ತು ಚಪ್ಪಾಳೆ ತರ್ತೀವಿ. ಅದೇ ರೀತಿ ನಮ್ಮ ಮಕ್ಕಳಿಗೆ ಇವತ್ತು ನಾವು ಬೆನ್ನನ್ನು ತಟ್ಟಿ ಚಪ್ಪಾಳೆನೂ ತಟ್ಟಿ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊತೀನಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ನನ್ನ ಪ್ರೀತಿಯ ತಾತ ಅಜ್ಜಿಯಾದ ಈ ಸಂಸ್ಥೆಯ ಸಂಸ್ಥಾಪಕರಾದ ಕೆಂಪೇಗೌಡ ಮತ್ತು ಸಾಕಮ್ಮ ಅವರಿಗೆ ಧನ್ಯವಾದಗಳು. ಮತ್ತು ಎಲ್ಲರ ಪ್ರೀತಿಯ ದೊಡ್ಡಣ್ಣನವರಿಗೆ, ಅವರು ಕರ್ನಾಟಕಕ್ಕೆ ದೊಡ್ಡಣ್ಣ ಅಂದರೆ ತಪ್ಪಾಗಲ್ಲ, ಅಷ್ಟೇ ಶ್ರೇಷ್ಠವಾದ ಮತ್ತು ಪ್ರೀತಿ ಮನಸ್ಸಲ್ಲಿ ಸ್ವಲ್ಪನೂ ವಿಷನೇ ಇಲ್ದಲೇ ಮಾತಾಡಿದ್ದಾರೆ. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಅತ್ಯುನ್ನತ ನೋಡಿ, ನಾವು ಉದ್ಧಾರ ಆದರೆ ಸಾಕು ಅಂತ ಇರ್ತೀವಿ ಈ ಕಾಲದಲ್ಲಿ, ಅಂಥದ್ರಲ್ಲಿ ನಮ್ಮ ಬಸವರಾಜ್ ಸರ್ ಹೇಗೆ ಈಗಿನ ಮಕ್ಕಳು ಮತ್ತು ಈಗಿನ ಪೋಷಕರು ಬೆಳಿಬೇಕು, ಮಕ್ಕಳನ್ನ ಮುಂದೆ ತರಬೇಕು, UPSC ಮತ್ತು ಇನ್ನೂ ಉನ್ನತ ಮಟ್ಟದ ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಹೇಳಿದ್ದಾರೆ. ಧನ್ಯವಾದ ಸರ್. ಮತ್ತು ಈ ಸಂಸ್ಥೆಯ ಅಡ್ವೈಸರ್ ಆದ ಕೃಷ್ಣ ಪ್ರಸಾದ್ ಸರ್ ಇನ್ ಇಸ್ ಆಬ್ಸೆನ್ಸ್, ಮತ್ತು ನನ್ನ ಪ್ರೀತಿಯ NS ರಾಜು ಸರ್ ಫಾರ್ ಇಸ್ ಗೈಡೆನ್ಸ್. ಪ್ರೊಫೆಸರ್ ಡಾಕ್ಟರ್ ರಾಜೇಶ್ ಶೆಣೆ ಸರ್ ಈಸ್ ಆಲ್ವೇಸ್ ಪಾರ್ಟ್ ಇನ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಅಕಾಡೆಮಿಕ್ಸ್ ಇರ್ಬೋದು, ಯಾವಾಗಲೂ ನಮಗೆ ಸಹಾಯ ಮಾಡಿದ್ದಾರೆ. ಮತ್ತು ಈ ಸಂಸ್ಥೆಯ ಚೇರ್ಪರ್ಸನ್ ಆದಂಥ ಕೋಮಲಾ ಸುರೇಶ್ ಮ್ಯಾಮ್, HK ಸುರೇಶ್ ಸರ್ ಆ್ಯಂಡ್ ಮೈ ಡಿಯರ್ ಚಂದ್ರಯ್ಯ ಸರ್ ಆಲ್ವೇಸ್ ಈ ಸಂಸ್ಥೆ ಆಗು ಹೋಗುಗಳಿಗೆ ಏಳಿಗೆಗೆ ಸದಾ ಸಲಹೆಯನ್ನು ನೀಡ್ತಾ ಇದ್ದಾರೆ. ಮತ್ತು ನನ್ನ ಪ್ರೀತಿಯ ಅಣ್ಣನಾದ HS ಯಶವಂತಗೌಡರು ಟ್ರಸ್ಟಿ HKS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆಲ್ವೇಸ್ ನನಗಾಗಲಿ ಈ ಸಂಸ್ಥೆಗಾಗಲಿ ಸದಾ ಗೈಡೆನ್ಸ್ ನೀಡ್ತಾ ಇದ್ದಾರೆ. ಮತ್ತು ವಿಮಲ್ ರಾಜ್ ಸರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ HKS PU ಪ್ರಿನ್ಸಿಪಲ್, ಮತ್ತು ಡಾಕ್ಟರ್ ಶಿವಕುಮಾರ್ ಸರ್, ಆಲ್ ಕೋಆರ್ಡಿನೇಟರ್ಸ್, ಕನ್ವೆನರ್ಸ್, ರೆಸಿಡೆನ್ಷಿಯಲ್ ಸ್ಟಾಫ್, ಟೀಚರ್ಸ್, ಅಡ್ಮಿನ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್, ಪೊಲೀಸ್ ಫೋರ್ಸ್, ಪ್ರೆಸ್, ಮೀಡಿಯಾ, ಡಿಜಿಟಲ್ ಮೀಡಿಯಾ, ಇವೆಂಟ್ ಮ್ಯಾನೇಜ್ಮೆಂಟ್, ಕೊರಿಯೋಗ್ರಫರ್ಸ್ ಆ್ಯಂಡ್ ಮೈ ಡಿಯರ್ ಬಿಲೌಡ್ ಪೇರೆಂಟ್ಸ್ ಆ್ಯಂಡ್ ಎನರ್ಜೆಟಿಕ್ ಸ್ಟೂಡೆಂಟ್ಸ್. ನಿಜವಾದ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಈಗ, ಆದರೂ ಸಹ ಇಷ್ಟು ಟೈಮ್ ತಗೊಂಡಿದ್ದಕ್ಕೆ ಒಂದು ಕ್ಷಮೆ ಇರಲಿ. ಮತ್ತು ಪ್ಲೀಸ್ ಎಂಜಾಯ್ ದ ಪ್ರೋಗ್ರಾಮ್ ಆ್ಯಂಡ್ ಪ್ಲೀಸ್ ಟೇಸ್ಟ್ ಟಿಲ್ ದ ಲಾಸ್ಟ್ ಮೊಮೆಂಟ್. ಥ್ಯಾಂಕ್ ಯು ಆನ್ ಆ್ಯಂಡ್ ಆಲ್. Thank you, sir, for your wonderful Thanksgiving message. Now, the cultural extravaganza will begin shortly. Sit back and enjoy the fantabulous exhibition of our students. I humbly request the Honorable Principal and the head of HKS International School. International School. ಬರ್ರ ವೆರಿ ಗುಡ್. ಈ ಕಡೆ ಕಾಣಿಸ್ಬೇಕು. ಥ್ಯಾಂಕ್ ಯು ಕಣಪ್ಪ. ಬರೀ ನಾವು ದೇವರೇ ಇಲ್ಲ, ನಾಳೆ ಇಷ್ಟೊತ್ತಿಗೆ ನಾನು